ಇಂಗ್ಲೀಷ್ ವರ್ಡ್ಸ್ ಡಿಕ್ಟೇಷನ್ ಪ್ರಾಕ್ಟೀಸ್. ಇವತ್ತಿನ ವಿಡಿಯೋದಲ್ಲಿ ಕೆಲವು ಇಂಗ್ಲೀಷ್ ಪದಗಳನ್ನು ಉಕ್ತ ಲೇಖನ ಡಿಕ್ಟೇಷನ್ ಬರೆದು ಪ್ರಾಕ್ಟೀಸ್ ಮಾಡೋಣ. ಈಗ ಎಲ್ಲ 7ನೇ ತರಗತಿ ಆದ ನಂತರ 8ನೇ ತರಗತಿಗೆ ಹೋಗ್ತೀರಾ. ಕೆಲವು ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನ ಸೇರಿಕೊಡ್ತೀರಾ. ಆದ್ದರಿಂದ ಈಗಲೇ ಸ್ವಲ್ಪ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ರಜದಲ್ಲಿ ಮುಂದೆ ನಿಮಗೆ ಅನುಕೂಲ ಆಗುತ್ತೆ. ಇದೆಲ್ಲ ಇವತ್ತು 7 ಪದಗಳೆಲ್ಲ 8ನೇ ತರಗತಿ ಇಂಗ್ಲೀಷ್ ಪುಸ್ತಕದಿಂದ ಆಯ್ದ ಕೆಲವು ಪದಗಳು. ಮೊದಲನೇದಾಗಿ ಹೇಳ್ತೀನಿ, ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಿ. ನಂತರ ನಾನು ಬರಿತೀನಿ, ನೀವು ಕೊನೆಯಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ಆಶ್ರಮ್, ಆಶ್ರಮ್, ಆಶ್ರಮ್. ಓಲ್ಡ್, ಓಲ್ಡ್. ವರ್ಕ್, ವರ್ಕ್. Picture, picture. Teacher, teacher. Grow, grow. Weaving, weaving. Sports, sports. Sunset, sunset, sunset. Meditation, meditation. Spend, spend. Open, open. Location, location. School, school. ಈಗ ನಾನು ಬರಿತೇನೆ, ನೀವು ಕರೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಆಶ್ರಮ್ ಅಂತ ಹೇಳಿದೆ. ಆಶ್ರಮ್ ಅಂತ ಹೇಳುವಾಗ ಹೇಗೆ ಬೇರೆ ಬೇರೆ ರೀತಿಯ ಉಚ್ಚಾರಗಳಿವೆ, ಆದರೆ ಇಲ್ಲಿ ಹೇಗೆ ಉಚ್ಚಾರ ಆ ಅಂತ ಬರುತ್ತೆ. ಆ ಆದ ನಂತರ ಶ್ರ, ಶ್ರ. ಶಗೆ ಏನು ಬರಿತೇವೆ, SH. ಶ್ರ ಅಂತ ಮಾಡಬೇಕಾದ್ರೆ ಆರ್ನ ಉಚ್ಚಾರ ಕೂಡ ಇದೆ. ಹಾಗೆ ಹಂತದಲ್ಲಿ ಆಶ್ರ, ಆಶ್ರಮ್, ಆಶ್ರಮ್. ಆಶ್ರಮ ಗೊತ್ತಲ್ಲ, ಅದೇ ಕನ್ನಡದ ಆಶ್ರಮನೇ. ನೆಕ್ಸ್ಟ್ ಯಾವ್ದು ಹೇಳಿದ್ದೆ, ಓಲ್ಡ್. ಓ ಇಲ್ಲಿ ಓನೇ ಬರಬೇಕು. ಓಲ್ಡ್, ಮೊದಲು ಎಲ್ಲಿ ಉಚ್ಚಾರ ಬರ್ತದೆ, ನಂತರ ಡಿ. ಓಲ್ಡ್. ನಂತರ ವರ್ಕ್, ಓಗೆ ವರ್ಕ್, W. ಇಲ್ಲಿ ಓಗೆ ಆನ ಉಚ್ಚಾರ ಬರುತ್ತೆ, ವರ್ಕ್. ಅಂದ್ಕೂಡಲೇ ಆರ್ ಕ, ವರ್ಕ್. 4ನೇ ಪದ ಪಿಕ್ಚರ್, ಪಿಕ್ಚರ್. ಪಿಕ್, PI. ಕಗೆ ಸಿ ಮತ್ತು ಕೆ 2 ಉಚ್ಚಾರಗಳಿವೆ, ಆದರೆ ಇಲ್ಲಿ ಸಿ. ಪಿಕ್. ಚರ್ಗೆ TURE. ಸಾಮಾನ್ಯವಾಗಿ TUREಗೆ ಚರ್ ಅಂತ ಉಚ್ಚಾರ ಬರುತ್ತೆ. ಪಿಕ್ಚರ್ ಅಂದರೆ ಚಿತ್ರ, ವರ್ಕ್ ಅಂದರೆ ಕೆಲಸ, ಓಲ್ಡ್ ಅಂದರೆ ಹಳೆಯ, ಹಳೆಯದು ಅಂತೀವಲ್ಲ ಅದು. ನೆಕ್ಸ್ಟ್ ಟೀಚರ್. ಎಲ್ಲರೂ ಟೀಚರ್ ಅಂತ ಕರಿತೀರ, ಆದರೆ ಟೀಚರ್ ಸ್ಪೆಲ್ಲಿಂಗ್ ಕೆಲವು ಮಕ್ಕಳು ಮರಿತಾರೆ, DE ಬರೀತಾರೆ. ಆದರೆ ಟೀಚರ್ ಸ್ಪೆಲ್ಲಿಂಗ್ DE ಅಲ್ಲ, TEA. ಟಿ. ಚಗೆ CH, ಚ. ಇಲ್ಲಿ ಓಗೆ ಈ ಉಚ್ಚಾರ, ಟೀಚರ್. ಇಂಗ್ಲೀಷಲ್ಲಿ ಭಾಳಷ್ಟು ಸ್ಪೆಲ್ಲಿಂಗ್ಸ್ಗಳು ನಾವು ಉಚ್ಚಾರ ಮಾಡಿದಾಗ ಇರೋದಿಲ್ಲ, ಅದನ್ನು ನಾವು ಬರದೇ ಕಲಿಬೇಕಾಗುತ್ತೆ. ಟೀಚರ್. ಕೆಲವು ಪದಗಳನ್ನು ನಾವು ಉಚ್ಚಾರ ಮಾಡಿದ ರೀತಿಯಲ್ಲಿ ಬರಿಬಹುದು. ನೋಡಿ, ಈಗ ಗ್ರೋ. ಗ್ರೋ ಅಂದಾಗ ನಿಮಗೆ ಗೊತ್ತಾಗುತ್ತೆ, ಗ ರ ಓ, ಗ ರ ಓ, ಗ್ರೋ. ಇಲ್ಲಿ OWಗೆ ಓ ಉಚ್ಚಾರ ಬರುತ್ತೆ, ಗ್ರೋ. ಬರೀ ಓ ಇಲ್ಲ,
OW. ಇಲ್ಲಿ ಸಾಮಾನ್ಯವಾಗಿ ಅವ್ಗೆ ಕೂಡ OWನ ಬಳಸ್ತೇವೆ. ನಾನು ಭಾಳಷ್ಟು ಹಿಂದೆ ವೀಡಿಯೋಗಳನ್ನು ಮಾಡಿದ್ದೇನೆ. ಪ್ರೊನೌನ್ಸಿಯೇಷನ್ ಬಗ್ಗೆ ಬೇಕು ಅಂತಂದವರು ಆ ವಿಡಿಯೋಗಳನ್ನು ನೋಡಿ. ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಕನ್ನಡದ ಬಗ್ಗೆ. ನಂತರ ಇಂಗ್ಲೀಷ್ನ ಉಚ್ಚಾರಣೆಗಳ ಬಗ್ಗೆ ಬೇಕು ಅಂತಂದರೆ ನಿಮಗೆ ಭಾಳಷ್ಟು ವಿಡಿಯೋಗಳಿದೆ. ಇವುಗಳನ್ನು ನೋಡಿ ಆಸಕ್ತಿ ಇರುವವರು. ನಂತರ ಯಾವ ಪದ ಹೇಳ್ತೀನಿ, ವೀವಿಂಗ್. WEAVING. ಯಾವಾಗಲೂ ಇಂಗ್ ಅಂತ ಹೇಳುವಾಗ INGನ ನೀವು ಬಳಸಬೇಕಾಗುತ್ತೆ ಪ್ರತಿಯೊಂದು ಪದಕ್ಕೂ. ಈಗ ಸರ್ಚಿಂಗ್ ಅಂತ ಹೇಳಿದ್ರೆ ಅಲ್ಲಿ ING, ಇಂಗ್ ಅಂತ ಬಂದರೆ INGನ ನೀವು ಉಪಯೋಗಿಸ್ಬೇಕು. ಇಲ್ಲಿ ವಿಂಗ್, ವಿಗೆ VING, ವೀವಿಂಗ್. ನೆಕ್ಸ್ಟ್ ಇದು ವೇವಿಂಗ್ ಅಂದರೆ ನೇಯುವುದು, ಗ್ರೋ ಅಂದರೆ ಬೆಳೆಯುವುದು. ನೆಕ್ಸ್ಟ್ ಸ್ಪೋರ್ಟ್ಸ್, ಇದನ್ನು ನೀವು ಬರಿಬೋದು ನೋಡಿ. ಸ್ಪೋರ್ಟ್ಸ್, ಸ್ಪ. ಇಲ್ಲಿ ಯಾವುದು ಸ್ವರ ಇಲ್ಲ, ಸದ ನಂತರ ಸ್ಪ, ಸ ಪ ಓ. ಸ್ಪೋ ಆರ್ ನಂತರ ಟ ಸ. ಸ್ಪೋರ್ಟ್ಸ್. ನಂತರ ಸನ್ಸೆಟ್. ಸನ್ನಲ್ಲಿ ಎರಡಿದೆ ಅಂತ ಗೊತ್ತು ನಿಮಗೆ. ಸನ್ SUN ಸನ್ ಅಂತ ಒಂದು ಬರುತ್ತೆ, SON ಸನ್ ಅಂತ ಒಂದು ಬರುತ್ತೆ. ಈಗ SUN ಸನ್ ಅಂದರೆ ಏನು, ಸೂರ್ಯ. SON ಸನ್ ಅಂದರೆ ಮಗ. ಸನ್ಸೆಟ್. ಎಗೆ ಈ ಬರಿತೇವೆ, ಕನ್ನಡದ ಎ ಉಚ್ಚಾರ ಇಲ್ಲಿ ಎ ಅಂತ ಬರ್ತಾಯಿದೆ, ಅದಕ್ಕೆ ಇಂಗ್ಲೀಷ್ನ ಈ ಬರ್ತಾ. ಇದ್ರ ಬಗ್ಗೆ ವಿಡಿಯೋಗಳಿದೆ ನೋಡಿ. ಸನ್ಸೆಟ್ ಇದನ್ನು ಬರಿಬೋದು ನೀವು. ನೆಕ್ಸ್ಟ್ ಮುಂದಿನ ಪದ ಮೆಡಿಟೇಷನ್. ಮೇ ಹೇಗೆ ನೋಡಿ, AEIOUದ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಇವನ್ನ ನೀವು ಏನಾದರೂ ಬರಿಬೇಕು ಅಂತಂದರೆ ಯಾವುದಾದ್ರೂ ಇದಿಷ್ಟನ್ನು ನೆನಪಿಟ್ಕೊಂಡ್ರೆ, ಇವುಗಳ ಉಚ್ಚಾರವನ್ನು ನೆನಪಿಟ್ಕೊಂಡ್ರೆ ಬರೀಲಿಕ್ಕೆ ಈಸಿ. ಈಗ ಹೀಗೆ ಇಲ್ಲಿ ಯಾವ ಪದ ಬಂತು, ಸನ್ಸೆಟ್. ಆದ ನಂತರ ಮೆಡಿಟೇಷನ್ ಅನ್ನುವಾಗ ಹೀಗೆ ಎ ಉಚ್ಚಾರ ಕೊಡ್ತೀವಿ, ಮೇ. ಇಲ್ಲಿ ಇಂಗ್ಲೀಷ್ನಲ್ಲಿ ಬರೀ ME ಅಂತ ಬರೆದಾಗ ಮೀ ಅಂತ ಓದ್ತೇವೆ, ನನಗೆ ಅಂತ. ಆದರೆ ಇಲ್ಲಿ MED. ಹೀಗೆ ಉಚ್ಚಾರ ಮೇಡಿ. ಹೇಗೆ A ಅಂತ ಎಲ್ಲ ಇದೆ ಗೊತ್ತು ನಿಮಗೆ. ಮೆಡಿಟೇಷನ್, TION. ಯಾವಾಗಲೂ ಶನ್ ಅಂತ ಬಂದರೆ TION, ನೆಕ್ಸ್ಟ್ ಇಂಗ್ ಅಂತ ಬಂದರೆ ING. ಇದೆರಡನ್ನು ಇವತ್ತಿನ ದಿವಸ ನೆನಪಿಟ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಶಬ್ದಗಳನ್ನು ನೋಡೋಣ. ಈಗ ಮೆಡಿಟೇಷನ್ ಆಯಿತು. ಈಗ ಸ್ಪೇನ್ ಯಾವುದು ಅಕ್ಷರ ಬರ್ತಿದೆ, ಪ ಎ. ಸ್ಪೇ. ಇಲ್ಲಿ ಯಾವ ಸ್ವರಗಳು ಇಲ್ಲ, ಸ್ಪೇ ಅಂತ ಉಚ್ಚಾರ ಮಾಡ್ತಾರೆ, ಅದರಿಂದ SPE. ಇಲ್ಲ ಅಂದಾಗ N. ಸ್ಪೆಂಡ್. ಇದರ ಬಗ್ಗೆ ಕೂಡ ಮಾಡಿದ್ದೇನೆ, A to Z ಲೆಟರ್ಸ್ ಅಕ್ಷರಗಳನ್ನು ಹೇಗೆ ಓದೋದು ಅಂತ. ಅದು ಕೂಡ ಇದೆ ನೋಡಿ. ಅದನ್ನೆಲ್ಲ ಓದ್ಕೊಂಡ್ರೆ ನಿಮಗೆ ಇದನ್ನು ಬರಲಿಕ್ಕೆ ಭಾಳ ಸುಲಭ ಆಗುತ್ತೆ. ಇಂಗ್ಲೀಷಿನ A to Z ಲೆಟರ್ಸ್ಗಳನ್ನು ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ಮಾಡಿದ್ದೀನಿ, ಅದನ್ನು ನೋಡಿ. ಅದನ್ನು ನೋಡಿಕೊಂಡ್ರೆ ಇದು ನಿಮಗೆ ತುಂಬ ಸುಲಭ ಆಗುತ್ತೆ. ನೆಕ್ಸ್ಟ್ ಓಪನ್. ಪನ್, PEN. ಇಲ್ಲಿ OPEN ಓಪನ್ ಬರ್ತಿದೆ, ಅದು ನೀವು ಪೆನ್ ಅಂತ ಬರೆಯುವಾಗ PEN ಅಂತ ಬರ್ತೀರ, ಅದು ಪೆನ್ ಬರೆಯುವಾಗ. ಅದು ಇಲ್ಲಿ ಈದ ಉಚ್ಚಾರ ಅಂತ ಇದೆ, ಓಪನ್. ನಂತರ ಲೊಕೇಶನ್. ಇದನ್ನು ನೀವು ಬರಿಬೋದು ನೋಡಿ. ಓಗೆ ಯಾವ ಉಚ್ಚಾರಕ್ಕೆ ಯಾವ ಅಕ್ಷರ, ಲೋ. KCA, ಲೊಕೇಶನ್ಗೆ ಆಗಲೇ ಹೇಳಿದೆ. ಶನ್ ಅಂತ ಬಂದ ಕೂಡಲೇ ನೀವು TION ಆ್ಯಡ್ ಮಾಡಿದ್ರಾಯಿತು, ಲೊಕೇಶನ್. ಕೊನೆಯದಾಗಿ ಸ್ಕೂಲ್ ಬರೀತೀರ ನೀವು, ಏನು ಮಾಡ್ತೀರಾ, SCOOL ಅಂತ ಬರ್ತದೆ. ಉಚ್ಚಾರಕ್ಕೆ ಡಬಲ್ O ಹೇಳಿದ್ವಿ ಅಂತ. ಅದೇ ಸ್ಕೂಲ್ SCHOOL. ನೀವು ಹೆಚ್ಚನ್ನು ಬಿಟ್ಟಿರ್ತೀರ, SCOOL ಬರ್ದಿರ್ತೀರ ಸಾಮಾನ್ಯವಾಗಿ, ಆದರೆ ಅದು ಸ್ಪೆಲ್ಲಿಂಗು SCHOOL. ಇನ್ನು ಒಂದು ಪದವನ್ನು ಬರೆದು ಬಿಡೋಣ, ಲೆಸನ್. LESSON, ಲೆಸನ್. ಇವುಗಳನ್ನೆಲ್ಲ ನೀವು ಹೀಗೆ ಬಾಯ್ಪಾಠ ಮಾಡಿನೇ ಕಲಿಬೇಕಾಗುತ್ತೆ ಕೆಲವು ಪದಗಳನ್ನು. ಇದು ಸನ್ಸೆಟ್ ಅಂದರೆ ಸೂರ್ಯ ಮುಳುಗೋದು ಗೊತ್ತು ನಿಮಗೆ.
ಮೆಡಿಟೇಷನ್ ಅಂದರೆ ಧ್ಯಾನ ಮಾಡುವುದು, ಸ್ಪೆಂಡ್ ಅಂದರೆ ಖರ್ಚು ಮಾಡುವುದು, ಓಪನ್ ಅಂದರೆ ತೆಗೆಯೋದು, ಹಾಗೆ ಹೊಸದಾಗಿ ಪ್ರಾರಂಭ ಮಾಡುವುದು ಅಂತ ಹೇಳ್ತೀವಲ್ಲ ಅದಕ್ಕೆ ಕೂಡ ಓಪನ್ ಅಂತ ಹೇಳ್ತಾರೆ. ಈಗ ಹೊಸದಾಗಿ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳುವಾಗ ನಾವು ಹೊಸದಾಗಿ ಅಂಗಡಿನ ಓಪನ್ ಮಾಡಿದ್ದೇವೆ ಅಂತ ಹೇಳ್ತಾರೆ ನೋಡಿ, ಆ ಥರ. ಲೊಕೇಶನ್ ಅಂದರೆ ಜಾಗ, ಸ್ಥಳ, ಸ್ಕೂಲ್ ಅಂದರೆ ಶಾಲೆ, ಲೆಸನ್ ಅಂದರೆ ಪಾಠ. ನಿಮಗೆ ವಿಡಿಯೋ ಲೈಕ್ ಆದರೆ ಲೈಕ್ ಆ್ಯಂಡ್ ಶೇರ್. ಹಾಗೆ ಇದೇ ರೀತಿಯ ವಿಡಿಯೋಗಳು ಇನ್ನೂ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.